ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಯುವ ನಿಧಿ ಡಿಪ್ಲೊಮದವರೆಗೆ, ಹಿಂದಿನ ವಿಡಿಯೋದಲ್ಲಿ ಗ್ರ್ಯಾಜುಯೇಟ್ ಪದವೀಧರರಿಗೆ ಯಾವ ಥರ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ವಿತ್ ಲೈವ್ ಪ್ರೂಫ್ ವಿಡಿಯೋ ಇದು ನೋಡಿ. ಯುವ ನಿಧಿ ಅಂತ ಸರ್ಚ್ ಮಾಡಿ, ವಿವಾಲ್ ಸರ್ವಿಸಸಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಅರ್ಜಿ ಯೋಜನೆಗೆ ಅರ್ಜಿ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂದರೆ ಕೈಗಾರಿಕಾ ಅಂತ ಬರುತ್ತೆ. ಆ ಡಿಪಾರ್ಟ್ಮೆಂಟ್ ಇದು ನೇಮ್ ಇದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನೋಡಿ, ಇದು NAD ಪೋರ್ಟಲ್ನ ಯಾವ ಥರ ಚೆಕ್ ಮಾಡೋದಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದ್ರ ಆಲ್ರೆಡಿ ಡೈರೆಕ್ಟ್ ಲಿಂಕೂ ಇದೆ ನಿಮಗೆ NAD ಪೋರ್ಟಲ್ ಬಗ್ಗೆ. ನೋಡಿ, ಇದು ಟರ್ಮ್ಸ್ ಕಂಡೀಷನ್ ಇದೆ. ಯುವ ನಿಧಿ ಮಾರ್ಗಸೂಚಿ ನೋ ಅಂತ ಕೊಟ್ಟರೆ ನೀವು ಈ ಯೋಜನೆಗೆ ಅರ್ಜಿ ಅಲ್ಲ, ಅಂದರೆ ನಾಟ್ ಎಲಿಜಿಬಲ್ ಫಾರ್ ದಿ ಸ್ಕೀಮ್. ಅಂದರೆ ಎಸ್ ಅಂತ ಕೊಡಿ. ನೋಡಿ, ಆಧಾರ್ KYC ಸೇವೆ ಅಂದರೆ ಡೀಟೇಲ್ಸ್, ಈ ಆಡಳಿತ ಕೇಂದ್ರದ ಆಧಾರ್ ಸೇವೆ ಅಂತ ಏನು ಬರ್ತದೋ ಅದನ್ನು ಆಧಾರ್ ಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ತಂದು ಸಬ್ಮಿಟ್ ಮಾಡಿ. 6 ಡಿಜಿಟ್ OTP ಸಬ್ಮಿಟ್ ಮಾಡಿದ ಮೇಲೆ ನೋಡಿ, ಸಿಂಪಲ್ಲಾಗಿದೆ. ಜಸ್ಟ್ 2 ನಿಮಿಷದಲ್ಲಿ ನಿಮ್ಮದೆಲ್ಲ ಡಾಟಾ ಕರೆಕ್ಟ್ ಇದ್ದರೆ, NADನಲ್ಲಿ ಅಪ್ಡೇಟ್ ಆಗಿದ್ದರೆ ಈಸಿಯಾಗಿ 2 ನಿಮಿಷದಲ್ಲಿ ಹಾಕ್ಬೋದು. ನೋಡಿ, ಸಲ್ಲಿಸಿ ಅಂತ ಕೊಡಿ. 6 ಡಿಜಿಟು ಆಧಾರ್ ಅಥೆಂಟಿಕೇಷನ್ ಆಯಿತು, ಅಂದರೆ ಆಧಾರ ದೃಢೀಕರಣ ಆಯಿತು. ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಡಿ. ಕೊಟ್ಟ ಮೇಲೆ ಕಾಯಂ ವಿಳಾಸ ಬರುತ್ತೆ. ಮೇಲಿನ ವಿಳಾಸ ಈಗಿಂದು ಕರೆಂಟ್ ಅಡ್ರೆಸ್ಸು ಸೇಮ್ ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು ಟೈಪ್ ಮಾಡಿ. ನೋಡಿ, ಅರ್ಜಿದಾರರ ಜಿಲ್ಲೆ ಕೊಡಿ. ಅರ್ಜಿದಾರರ ಜಿಲ್ಲೆ, ಅರ್ಜಿದಾರರ ತಾಲೂಕು ಕೊಡಬೇಕು. ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ, ಸೆಲೆಕ್ಟ್ ಕೋರ್ಸ್. ಯಾವ ಕೋರ್ಸು? ಪದವಿನ ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾ ಅಂತ ಹಾಕಿ, ಡಿಗ್ರಿ ಆಗಿದ್ದರೆ ಡಿಗ್ರಿ ಅಂತ ಹಾಕಿ. ನೋಡಿ, ಎರಡೂ ಸೇಮ್ ಇರುತ್ತೆ. UG ಅಂಡರ್ ಗ್ರ್ಯಾಜುಯೇಟ್ UG ಇದು. ನೆಕ್ಸ್ಟ್ ವಿಶ್ವವಿದ್ಯಾಲಯ ಯಾವ ಯೂನಿವರ್ಸಿಟಿಯಲ್ಲಿ ಓದಿದರೆ ಅದನ್ನು ಹಾಕಿ. ನೋಡಿ, ತಾತ್ಕಾಲಿಕ ಪದವಿ ಪ್ರಮಾಣಪತ್ರ ನೋಂದಣಿ ಸಂಖ್ಯೆ ಅದನ್ನು ಹಾಕಿ. ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅವರು ಡೀಟೇಲಾಗಿ ತೊಗೋಬೇಕು. ಇಲ್ಲಾಂದರೆ NAD ಎರರ್ ಬಂತಾರೆ, ನಿಮ್ಮ ಕಾಲೇಜಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಬೇಕು NADನ. ನೋಡಿ, ಎಲ್ಲ ಡೀಟೇಲ್ ಆಟೋಮೆಟಿಕ್ ತೊಗೊಳುತ್ತೆ. ನೋಡಿ, ಎಲ್ಲನೂ ಅಂಕಪಟ್ಟಿಯಲ್ಲಿರುವಂಥ ಹೆಸರು ಮತ್ತು ಫಲಿತಾಂಶ ದಿನಾಂಕೆಲ್ಲ. ನೋಡಿ, ಸೆಲೆಕ್ಟ್ ಎನಿ ಆಪ್ಷನ್ ಫಾರ್ ಡೊಮಿಸಿಲ್ ಚೆಕ್ ಅಂದರೆ ಗೃಹವಾಸಿ ಇರೋದ್ರಿಂದ ನಾವು ಡಿಗ್ರಿ ಅಂತ ಕೊಟ್ಟಿದ್ದೀವಿ. ನೀವು ರೇಷನ್ ಕಾರ್ಡು, ಡಿಗ್ರಿ, ಏನು ಡಿಪ್ಲೊಮೊ ಯಾವುದಿದೆ ಅದು ತೊಗೊಳ್ಳಿ. ಇವರು ಡಿಗ್ರಿ ಅಂತ ತೊಗೊತಿದ್ದಾರೆ. ತೆರಗಡೆಯಾದ ವರ್ಷ SSLC PUC ಯಾವಾಗ ತೆರಗಡೆ ಪಾಸ್ ಯಾವಾಗ ಇದ್ದಾರೋ ಅದು PUC ರಿಜಿಸ್ಟ್ರೇಷನ್ ನಂಬರು, ಅದು ಡಾಟಾ ತೊಗೊಂಡ್ಬಿಡುತ್ತೆ ಎಲ್ಲನೂ ಡೈರೆಕ್ಟಾಗಿ. ಮತ್ತು ನೆಕ್ಸ್ಟ್ SSLC ನೋಂದಣಿ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರು, ಅದು ಆಟೋಮೆಟಿಕ್ ಹೆಸರು ತೊಗೊಳುತ್ತೆ ಹೊರಗಡೆ ಕ್ಲಿಕ್ ಮಾಡಿದಾಗ. ನೋಡಿ, ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಆಫ್ ದಿ ಕಾಂಟ್ಯಾಕ್ಟ್ ಪರ್ಸನ್, ಅಂದರೆ ಈಗ ಅಪ್ಲಿಕೆಂಟದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು. ಅರ್ಜಿದಾರರ ಮೊಬೈಲ್ ಸಂಖ್ಯೆ ಹಾಕಿದ ಮೇಲೆ ಒಂದು OTP ಹೋಗುತ್ತೆ. ಇಲ್ಲಿ ನೋಡಿ, ಕಂಪಲ್ಸರಿ ಬೇಕಾಗಿರೋದು ಮೇಲ್ ID, ಮೊಬೈಲ್ ನಂಬರು, ರಿಜಿಸ್ಟ್ರೇಷನು NADನಲ್ಲಿ ಅಪ್ಡೇಟ್ ಆಗಿರಬೇಕು. ಇವೆಲ್ಲ ಕಂಪಲ್ಸರಿ ಆಗಿದ್ದರೆ ಮಾತ್ರ ಇದು ಹಾಕೋಕ್ಕೆ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಭಾಳ NADನಲ್ಲಿ ಅಪ್ಡೇಟ್ ಮಾಡೋದು ಭಾಳ ವೆರಿ ಇಂಪಾರ್ಟೆಂಟು. ನೋಡಿ, ಇದಾಯಿತು. ನೆಕ್ಸ್ಟ್ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಅರ್ಜಿದಾರರ ಮೇಲ್ ID, Gmail ID ಹಾಕಬೇಕು. Gmail ID ಹಾಕಿದ ಮೇಲೆ ಮತ್ತೊಂದು OTP ಹೋಗುತ್ತೆ ಅನಿಸಿದೆ. ಹೋಗಲಿಲ್ಲ ಅಂದರೆ ಚಲೋ. ಆಲ್ರೆಡಿ ಮೊಬೈಲ್ ನಂಬರ್ ವೆರಿಫೈ ಆಯಿತು. ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟು ಹಾಕಬೇಕು. ಯಾವ ಕ್ಯಾಸ್ಟ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. OBC ಇದ್ದರೆ OBC, SC ಇದ್ದರೆ 2 ಕ್ಯಾಸ್ಟ್ ಇನ್ಕಮ್ ಬರುತ್ತೆ. ಅಂಗವಿಕಲರಿದ್ದರೆ ನೋಡಿ, ಇದೆ ಅಂತ ಹಾಕಿ
ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ, ಇದ್ದೇ ಇದ್ದರೆ ಯು ಡಿ ಐ ಡಿ ನಂಬರ್ ಹಾಕಬೇಕು, ಕ್ಯಾಪ್ಚಾ ಎಂಟರ್ ಮಾಡಬೇಕು, ನೆಕ್ಸ್ಟ್ ಸಬ್ಮಿಟ್ ಕೊಡಿ. ನೋಡಿ ಸಿಂಪಲ್ ಆಗಿದೆ. ನೋಡಿ ಎಲ್ಲ ಡೀಟೇಲ್ಸು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ಮೇಲೆ ಅಟ್ಯಾಚ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಿ. ಅಟ್ಯಾಚ್ ಅನೆಕ್ಸರ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಕ್ನಾಲಜ್ಮೆಂಟು ಸ್ವೀಕೃತಿ ಬರುತ್ತೆ. ಸಿಂಪಲ್ ಆಗಿದೆ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಕೆಲವೊಂದು ವಿಡಿಯೋಗಳು ಇವೆ NID ಬಗ್ಗೆ, ಅದು ಯಾವ ಥರ ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.